ಹಾಯ್ ಫ್ರೆಂಡ್ಸ್, ಈ ಗ್ಯಾಸ್ಟ್ರಿಕ್ಕಿನಿಂದ ಉಂಟಾಗುವಂತಹ ಸಮಸ್ಯೆ, ಈ ಹೊಟ್ಟೆ ನೋವಾಗಿರ್ಬೋದು, ಹೊಟ್ಟೆ ಉಬ್ಬರ, ಹಾಗೆಯೇ ಅಸಿಡಿಟಿ, ಇಂತಹ ಸಮಸ್ಯೆಗಳಿಗೆ ಸಿಂಪಲ್ ಆದ ಎಫೆಕ್ಟಿವ್ ಆದ ಮನೆಮದ್ದು ಹೇಗೆ ಮಾಡೋದು ಅಂತೇಳಿ ನಾನಿವತ್ತು ನಿಮಗೆ ತೋರಿಸಿಕೊಡ್ತೇನೆ. ತುಂಬಾ ಸಿಂಪಲ್, ಹಾಗೆಯೇ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಡಿಯೋ. ಯಾರಾದರೂ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಮ್ಮ ಕಷಾಯಕ್ಕೆ ಇಲ್ಲಿ ನಾನು 1 ಲೋಟ ಆಗುವಷ್ಟು ನೀರನ್ನು ತಗೊಳ್ತೇನೆ. ನೋಡಿ, ಈ ನೀರಿಗೆ 1 ಚಮಚ ಆಗುವಷ್ಟು ಸೋಂಪನ್ನು ಹಾಕಿಕೊಳ್ತೇನೆ ನಾನು. ಈ ಸೋಂಪು ಅಂತ ಹೇಳಿದರೆ ನಿಮಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ನೀವು ಹೋಟೆಲ್ಗೆಲ್ಲ ಹೋದರೆ ಊಟ ಆದ ನಂತರ ನಮಗೆ ಅಲ್ಲಿ ತಟ್ಟೆಯಲ್ಲಿ ಇಟ್ಟಿರ್ತಾರೆ. ಇದರದ್ದು ಮೇನ್ ರೀಸನ್ ಏನಂತ ಹೇಳಿದರೆ, ತಿಂದ ಊಟ ಸರಿಯಾಗಿ ಜೀರ್ಣ ಆಗಲಿ ಅಂತ ಹೇಳೋದಕ್ಕೆ ನಾವು ಈ ಸೋಂಪನ್ನು ತಿಂತೇವೆ. ಅದು ಖಾಲಿ ತಿಂದರೂ ಒಳ್ಳೆಯದು, ಅಥವಾ ಈ ಥರ ಕಷಾಯ ಮಾಡಿ ಕುಡಿದರೆ ಕೂಡ ಒಳ್ಳೆಯದು. ಇನ್ನು ಈ ನೀರಿಗೆ 1 ಚಮಚ ಆಗುವಷ್ಟು ಓಂ ಕಾಳು ಅದನ್ನು ಕೂಡ ಹಾಕಿಕೊಳ್ತೇನೆ. ಇನ್ನು ನಾವು 3/4 ಚಮಚ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿಕೊಳ್ಬೇಕು. ಇನ್ನು ನಾನು 4 ಏಲಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ನಾವು ಇಡೀನೇ ಏಲಕ್ಕಿಯನ್ನು ಗುದ್ದಿ ನಮ್ಮ ಕಷಾಯಕ್ಕೆ ಹಾಕಿಕೊಳ್ಳಿಕ್ಕಿದೆ. ನೋಡಿ, ಇಷ್ಟು ಗುದ್ದಿದ್ದೆ ಸಾಕು. ಮತ್ತು ನಾವು ಚೆನ್ನಾಗಿ ಕುದಿಸ್ತೇವಲ್ಲ, ಆವಾಗ ಅದರ ಸತ್ವ ಎಲ್ಲ ಬಿಟ್ಕೊಳ್ತದೆ. ನಾವು ಯೂಸ್ ಮಾಡುವಂಥ ಮತ್ತೊಂದು ಪದಾರ್ಥ ಅಂತ ಹೇಳಿದರೆ ನೋಡಿ, ಲೆಮನ್ ಗ್ರಾಸ್. ಇದು ನೋಡಲಿಕ್ಕೆ ಉಂಟಲ್ಲ, ಒಂದು ಹುಲ್ಲಿನ ಥರ ಇದ್ದರೆ ಕೂಡ ಇದರಲ್ಲಿ ತುಂಬಾ ಔಷಧೀಯ ಗುಣ ಇದೆ. ಇದನ್ನು ನಾವು ಕಷಾಯಕ್ಕೆ ಹಾಕಬೇಕಾದ್ರೆ ಡೈರೆಕ್ಟ್ ಹಾಕಲಿಕ್ಕಿಲ್ಲ. ಇದನ್ನು ಗಂಟು ಕಟ್ಟಿ ಆದ ನಂತರ ಕಷಾಯಕ್ಕೆ ಹಾಕುವಂಥದ್ದು. ಈ ಲೆಮನ್ ಗ್ರಾಸ್ ಅಂತ ಹೇಳಿ ಯಾಕೆ ಹೆಸರಿದೆ ಅಂತ ಹೇಳಿದರೆ, ಇದುಂಟಲ್ಲ ನಮಗೆ ಈಗ ಸುತ್ತುವಾಗ ಅಥವಾ ಇದಕ್ಕೆ ಸ್ವಲ್ಪ ಏಟಾದರೆ ಕೂಡ ಈ ಹುಲ್ಲುಂಟಲ್ಲ, ಒಂಥರ ನಮಗೆ ಈ ಲಿಂಬೆದ್ದು ಹಣ್ಣಿನ ಪರಿಮಳ ಬರ್ತದೆ. ತುಂಬಾ ಒಳ್ಳೆ ಪರಿಮಳ ಕೊಡ್ತದೆ ಇದು. ಹಾಗೆಯೇ ಇದರಲ್ಲಿ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಕೆಲವು ಔಷಧೀಯ ಗುಣ ಕೂಡ ಇದೆ. ನಾವು ಗಂಟು ಕಟ್ಟಿ ಯಾಕೆ ಹಾಕೋದಂತ ಹೇಳಿದರೆ, ಇದರ ಸತ್ವ ಎಲ್ಲ ನಮ್ಮ ಕಷಾಯದಲ್ಲೇ ಬಿಟ್ಕೊಳ್ಬೇಕು. ಹಾಗಾಗಿ ನಾವು ಹೀಗೆ ಗಂಟು ಕಟ್ಟಿ ಹಾಕೋದು. ಇಡೀ ಹಾಕಿದರೆ ಕೂಡ ನಮಗೆ ಕಷಾಯದಲ್ಲಿ ಇಡೀ ಅದು ಹೊರಗೆ ಬಂದರೆ ಅದರ ಸತ್ವ ಬಿಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಗಂಟು ಹಾಕಿದರೆ ಸಾಕು, ಅದು ಬಿಟ್ಕೊಳ್ಬಾರ್ದು. ಅದಕ್ಕೋಸ್ಕರ ನಾವು ಟೈಟಾಗಿ ಗಂಟು ಹಾಕಿಕೊಳ್ಳುವಂಥದ್ದು. ಈ ಲೆಮನ್ ಗ್ರಾಸನ್ನು ನಾವು ತರುವಾಗ ಕೂಡ ಅಷ್ಟೇ, ನಾವು ಕೊಯ್ದು ತಂದಾಗ ಚೆನ್ನಾಗಿ ತೊಳೆದು ಅದರ ಹುಳಿಪಟ್ಟೆಲ್ಲ ನೋಡಿ ನಂತರ ನಮ್ಮ ಕಷಾಯಕ್ಕೆ ಹಾಕುವಂಥದ್ದು. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳೋದು ಈಗ ಹೆಚ್ಚಿನವರಿಗೆ ಕಾಡುವಂಥ ಸಮಸ್ಯೆ ಅಂತಲೇ ಹೇಳ್ಬೋದು. ಈಗಿನ ನಮ್ಮ ಆಹಾರ ಪದ್ಧತಿ, ಹಾಗೆ ನಾವು ಸಮಯಕ್ಕೆ ಸರಿಯಾಗಿ ನಾವು ತಿನ್ನದೇ ಇರುವಂಥದ್ದು, ಹೊಟ್ಟೆ ನಾವು ಖಾಲಿ ಬಿಟ್ಟಾಗ ಕೂಡ ಗ್ಯಾಸ್ಟ್ರಿಕ್ ಬರ್ತದೆ. ಹೀಗೆ ಗ್ಯಾಸ್ಟ್ರಿಕ್ಕಿನಿಂದ ಉಲ್ಬಣಿಸುವಂತಹ ಸಮಸ್ಯೆಗಳುಂಟಲ್ಲ, 10 ಹಲವರಂತಲೇ ಹೇಳ್ಬೋದು. ಈ ಹೊಟ್ಟೆ ಉಬ್ಬರಾಗಿರ್ಬೋದು, ಈ ಹುಳಿತೆಗೆ ಬರುವಂಥದ್ದು ಅಂದರೆ ಅಸಿಡಿಟಿ, ಮತ್ತು ಇದು ಹೊಟ್ಟೆ ನೋವು ಬರ್ತದೆ ಕೆಲವೊಮ್ಮೆ. ಹಾಗೆ ಹೆಚ್ಚಿನ ಥರದ ಸಮಸ್ಯೆಗಳು ಬರೋದೇ ಈ ಗ್ಯಾಸ್ಟ್ರಿಕ್ಕಿನಿಂದ. ನಾವಿಲ್ಲಿ ಹಾಕಿದಂತಹ ಈ ಜೀರಿಗೆ ಆಗಿರ್ಬೋದು, ಸೋಂಪಾಗಿರ್ಬೋದು, ಹಾಗೆಯೇ ಓಂಕಾಳು, ಈ 3 ಪದಾರ್ಥ ಕೂಡ ನಮ್ಮ ಆಹಾರ ಪದ್ಧತಿ ಅಂದರೆ ಏನೇ ಆಹಾರ ಸೇವಿಸಿದರೂ ಕೂಡ ಅದು ಒಳ್ಳೆ ಡೈಜೆಷನ್ ಆಗ್ತದೆ. ಈ 3 ಪದಾರ್ಥಗಳು ತುಂಬಾ ಹೆಲ್ಪ್ಫುಲ್ ಆಗ್ತದೆ ನಮ್ಮ ಜೀರ್ಣಕ್ರಿಯೆ ಜಾಸ್ತಿ ಆಗಲಿಕ್ಕೆ. ಜೀರ್ಣಕ್ರಿಯೆ ಸಲೀಸಾಗಿ ಆದಾಗ ನಮಗೆ ಹಸಿವು ಆಟೋಮ್ಯಾಟಿಕ್ಕಾಗಿ ಆಗ್ತದೆ. ಹಾಗೆಯೇ ಈ ಹೊಟ್ಟೆ ಉಬ್ಬರ, ಹಾಗೆಯೇ ನಮಗೆ ಹಸಿವೆ ಆಗದೇ ಇರುವಂಥ ಸಮಸ್ಯೆ, ಹಾಗೆ ಹುಳಿತೆಗಿನ ಸಮಸ್ಯೆ, ಈ ಸಮಸ್ಯೆಗಳಿಗೆಲ್ಲ ನಾವಿಲ್ಲಿ ಹಾಕಿದಂತಹ 3 ಸಾಮಗ್ರಿ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಕುದಿದಾಗ ನೋಡಿ ಅದರ ಕಲರ್ ಚೇಂಜ್ ಆಗ್ತದೆ, ಗೋಲ್ಡನ್ ಕಲರ್ ಆಗ್ತಾ ಬಂದಿದೆ. ನೋಡಿ, ಅದರ ಸತ್ವ ಎಲ್ಲ ಬಿಟ್ಕೊಳ್ತದೆ. ಹಾಗೆಯೇ ಇಲ್ಲಿ ಏಲಕ್ಕಿ ಮತ್ತು ಲೆಮನ್ ಗ್ರಾಸ್ ಹಾಕಿದ್ದೇವೆ. ಅದು ಕೂಡ ಹಾಗೆ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ಲು. ಡೈಲಿ ಈ ಕಷಾಯವನ್ನು ಖಾಲಿ ಹೊಟ್ಟೆಗೆ ಒಂದು ಅರ್ಧ ಗ್ಲಾಸಷ್ಟು ಕುಡಿತಾ ಬಂದರೆ ನಮ್ಮ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ, ಅಸಿಡಿಟಿಯ ಸಮಸ್ಯೆ ಎಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಕಷಾಯ ಉಂಟಲ್ಲ ರೆಡಿಯಾಗಿದೆ, ಚೆನ್ನಾಗಿ ಕುದಿ ಬಂದಿದೆ. 1 ಲೋಟ ನೀರಿಟ್ಟಿದ್ದು ಅರ್ಧ ಲೋಟಕ್ಕೆ ಬಂದಿದೆ. ಇನ್ನಿದ್ದನ್ನು ನಾವು ಸೋಸಿಕೊಳ್ಳುವ.
ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕಷಾಯ ಮಾಡೋದಂತ ಹೇಳಿ. ತುಂಬಾ ಸಿಂಪಲ್ ಆದ 100% ರಿಸಲ್ಟ್ ಕೊಡುವಂತಹ ರಾಮಬಾಣದ ಥರ ಕೆಲಸ ಮಾಡುವಂತಹ ಕಷಾಯ. ನಿಮಗೂ ಕೂಡ ಈ ಥರ ಸಮಸ್ಯೆ ಇದ್ದರೆ ನೀವು ಕೂಡ ಈ ಕಷಾಯವನ್ನು ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಕರಾವಳಿ ಮಿರರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾಯಿರಿ. ಹೊಸ ವಿಡಿಯೋದೊಂದಿಗೆ ನಾವು ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.